ತನ್ನ ಪ್ರಿಯಕರನನ್ನೇ ಕೊಂದಿದ್ದಾಳೆ. ಅದು ಪ್ರೀತಿ ಅಲ್ಲ, ತೆವಲಿತ್ತಷ್ಟೇ ಅವಳಿಗೆ. ತೆವಲಿತ್ತು, ಅದಕ್ಕೋಸ್ಕರ ಅವನ ಜೊತೆ ಇದ್ಲು ಅನ್ನುವಂಥದ್ದೇ ನೋಡ್ಬೇಕಾಗತ್ತೆ. ಯಾವನಾದ್ರೂ ಪ್ರೀತಿಯನ್ನ ಮಾಡೋದಿಲ್ಲ, ನಿರಾಕರಿಸಿದ್ಲು, ಅವನ ಇಷ್ಟ ಇಲ್ಲ ಅಂದ್ರೆ ದೂರ ಮಾಡ್ತಾರೆ, ಅವನು ಹೆಂಗಾದ್ರೂ ಚೆನ್ನಾಗಿರ್ಲಿ ಅಂತ ಹೇಳ್ತಾರೆ. ಆದ್ರೆ ಈಕೆ ಸುಟ್ಟಾಕಿದ್ದಾಳೆ, ತನ್ನ ಪ್ರಿಯಕರನನ್ನೇ ಸುಟ್ಟಾಕಿದ್ದಾಳೆ. ಬೆಂಗಳೂರಿನಲ್ಲಿ ಯುವಕನ ಭೀಕರ ಕೊಲೆ, ಕೈಕಾಲು ಕಟ್ಟಿ ನಗ್ನಗೊಳಿಸಿ ಬೆಂಕಿಯನ್ನ ಹಚ್ಚಲಾಗಿದೆ. ಪ್ರೇಯಸಿ ಹಚ್ಚಿರೋದು ಬೆಂಕಿನ. ಕಿರಣ್ಣನ್ನ ಕೊಂದು ಆತ್ಮಹತ್ಯೆ ಅಂತ ಹೇಳಿದ್ಲು ಪ್ರೇಮ. ಹೆಸರು ಬೇರೆ ಪ್ರೇಮ. ಪ್ರೀತಿ ಹೆಸರಲ್ಲಿ ನಾಟಕ ಆಡ್ತಾ ಇದ್ಲು ಅಂತ ಕಾಣಿಸುತ್ತೆ ಅವನ ಜೊತೆ. ಪೆಟ್ರೋಲ್ ಸುರಿದು ಸೂಸೈಡ್ ಅಂತ ಹೇಳಿದ್ಲು. ಬ್ಯಾಡ್ರಹಳ್ಳಿ ಪೊಲೀಸರಿಂದ ಪ್ರಕರಣದ ತನಿಖೆ ವೇಳೆ ಹೊರಬಿತ್ತು ಪ್ರೇಯಸಿಯ ನಗ್ನ ಸತ್ಯ. ವಿಚಾರಣೆ ವೇಳೆ ಪ್ರೇಮ ಹೇಳಿಕೆ ಬಗ್ಗೆ ಅನುಮಾನ ಮೂಡಿತ್ತು ಪೊಲೀಸರಿಗೆ. ಯಾಕೆಂದ್ರೆ ಅವಳಿಗೆ ಫಸ್ಟ್ ಕೇಸ್ ಆಗಿರ್ಬೋದು. ಪೊಲೀಸರಿಗೆ ಗೊತ್ತಾಗ್ಬಿಡ್ತಾ ಅವಳು ಮಾತಿನಲ್ಲಿ, ಹಾವಭಾವದಲ್ಲಿ ಹೇಗೆ ನಡ್ಕೊಳ್ತಾರೆ ಅನ್ನುವಂಥದ್ರ ಮೇಲೆ ಗೆಸ್ ಮಾಡ್ತಾರೆ ಏನಾಗಿದೆ ಈ ಕೇಸ್ನಲ್ಲಿ ಅಂತ. ವಿಚಾರಣೆ ಸಂದರ್ಭದಲ್ಲಿ ಕೊಲೆಯ ಸತ್ಯ ಗೊತ್ತಾಗಿದೆ. ಪೊಲೀಸರ ಮುಂದೆ ಕೊಲೆ ರಹಸ್ಯ ಬಯಲಾಗಿದೆ. ಆಮೇಲೆ ವಿಚಾರಣೆ ಮಾಡಿದಾಗ ಮಾತಲ್ಲಿ ಗೊತ್ತಾಗಿದೆ. ಪೊಲೀಸರು ಇನ್ನಷ್ಟು ವಿಚಾರಣೆ ಮಾಡಿದ್ದಾರೆ. ವಿಚಾರಣೆ ಮಾಡ್ತಿದ್ದ ಹಾಗೆ ಇದು ಹೇಗಾಗಿದೆ ಪ್ರಕರಣ ಅನ್ನುವಂಥದ್ದು ಗೊತ್ತಾಗಿದೆ. ಸತ್ತ, ಆ ಸತ್ತವನ ಫೋಟೋವನ್ನ ತೋರಿಸ್ತಾ ಇದ್ದೇವೆ. ಕಿರಣ್ ಅಂತ, ಈಕೆಯ ಪ್ರೇಮ ಪಾಶಕ್ಕೆ ಬಿದ್ದು ಸತ್ತೋಗಿದ್ದಾನೆ. ಕಿರಣ್ ಕೊಂದು ಆಕೆನೂ ಕೂಡ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದು. ನನ್ನ ಸಹೋದರ ಏನ್ ಮಾತನಾಡಿದ್ದಾನೆ ನೋಡೋಣ. ನನ್ನ ತಂಗಿ ಇದ್ರು ಮನೆಯಲ್ಲಿ. ನಾನು ಬೆಳಿಗ್ಗೆ ಬಂದೆ, ಸ್ನಾನ ಮಾಡಿಕೊಂಡು ದೊಡ್ಡ ತಂಗಿ ಮನೆಗೆ ಹೋಗಿದ್ದೆ. ನನ್ನ ತಂಗಿ ಕೇಳಿದೆ, ನಾನು ಡ್ಯೂಟಿಗೆ ಏನೋ ಹೋಯ್ತೀಯ ಅಂತ. ಸೆಕೆಂಡ್ ಶಿಫ್ಟ್ ಐತಣ, ಹೋಯ್ತೀನಿ ನಾನು, ಆಮೇಲೆ ರೆಡಿಯಾಗಿ ನಿಧಾನಕ್ಕೆ ಅಂತ ಅಂದರು. ಸರಿ ಅಂದ್ಬಿಟ್ಟು ನಾನೇನು ಮಾಡಿದೆ, ನನ್ನ ದೊಡ್ಡ ತಂಗಿ ಮಗುನ ಪಾಪು ನಾನು ನೋಡಿ ಒಂದು ವಾರ ಆಗಿತ್ತು. ನೋಡೋಣ ಅಂತ ನಾನು ಅವ್ರ ಮನೆಗೆ ಹೋಗಿದ್ದೆ. ಅಲ್ಲಿ ಹೋಗಿ 1 ಅವರ್ಗೆ ನಮ್ಮ ಓನರ್ ಆಂಟಿ ಫೋನ್ ಮಾಡಿದ್ರು. 1 ಅವರ್ 1.5 ಅವರ್ ಆಗಿತ್ತು. ನಮ್ಮ ಓನರ್ ಆಂಟಿ ಫೋನ್ ಮಾಡಿದ್ರು ನನ್ನ ದೊಡ್ಡ ತಂಗಿಗೆ, ಭವ್ಯ ಈ ಥರ ನಿಮ್ಮ ಮನೆ ಬೆಂಕಿ ಎತ್ಕೊಂಡು ಉರಿತಾ ಇದೆ ಅಂತ ಅಂದ್ಬಿಟ್ಟು. ಅಲ್ಲಿಂದ ಬರೋವಾಗಲೇ ನೋಡಿದೆ ಬೆಂಕಿ ಎತ್ಕೊಂಡು ಉರಿತಾ ಇತ್ತು. ಬಂದೆ ನೋಡಿದೆ ನನ್ನ ತಂಗಿ ಹೆಂಗೋ ಕೆಳಗಡೆ ಸೇವ್ ಆಗಿದ್ದಾರೆ ಅಂದರು ಎಲ್ಲ ಜನ. ಸರಿ, ಆ ಹುಡುಗನ್ನ ಕಾಪಾಡೋಣ ಅಂತ ಅಂದ್ಬಿಟ್ಟು ನಾನು ಬಂದೆ. ಮೇಲುಗಡೆ ಮನೆಗೆ ಬಂದು ನೋಡಿದ್ರೆ ಏನು ಕಾಣ್ತಾಯಿಲ್ಲ, ಫುಲ್ಲು ಬ್ಲರ್ ಆಗಿಬಿಟ್ಟಿತ್ತು. ಯಾರು ಹುಡುಗ? ಅವನು ಯಾರು? ಜೊತೆಲಿ ವರ್ಕ್ ಮಾಡೋ ಹುಡುಗ ಸರ್. 2 ವರ್ಷದಿಂದ 1 ವರ್ಷ 2 ವರ್ಷದಿಂದ ಒಂದೇ ಕಂಪ್ನಿಲಿ ಇಬ್ರು. ಪ್ರೇಮಾಳನ್ನ ಅವಾಯ್ಡ್ ಮಾಡ್ತಾ ಇದ್ನಂತೆ ಕಿರಣ್. ಏನ್ ಕಾರಣ ಅಂತ ನೋಡೋದಾದ್ರೆ, ಪ್ರೇಮಾಳನ್ನ ಅವಾಯ್ಡ್ ಮಾಡ್ತಾ ಇದ್ನಂತೆ ಕಿರಣ್. ಬೈಕ್ ಗಿಫ್ಟ್ ನೆಪದಲ್ಲಿ ಕಿರಣ್ಣನ್ನ ಕರೆಸಿದ್ದಾಳೆ ಪ್ರೇಮ. ಬೈಕ್ ಗಿಫ್ಟ್ ಮಾಡ್ತೀನಿ ಬಾ ಅಂತ ಕರೆಸ್ಬಿಟ್ಟು ಸಿನಿಮಾ ಸ್ಟೈಲ್ನಲ್ಲಿ ಪ್ರಪೋಸ್ ಮಾಡಿ ಸಂಚನ್ನ ರೂಪಿಸಲಾಗಿದೆ. ಸಿನಿಮಾ ಸ್ಟೈಲಲ್ಲಿ ಪ್ರಪೋಸ್ ಮಾಡಿರುವಂಥದ್ದು. ಅರಬೆತ್ತಲೆಗೊಳಿಸಿ ಕಣ್ಣಿಗೆ ಕಟ್ಟಿದ್ಲಂತೆ ಬಟ್ಟೆಯನ್ನ. ಆತನನ್ನ ನಗ್ನಗೊಳಿಸಿ ಕಣ್ಣಿಗೆ ಬಟ್ಟೆ ಕಟ್ಟಿದ್ದಾಳೆ. ಕೈಕಾಲು ಕಟ್ಟಿ ಪೆಟ್ರೋಲನ್ನು ಸುರಿದು ಬೆಂಕಿ ಇಟ್ಟಿದ್ದಾಳೆ. ಕೈಕಾಲು ಕಟ್ಟಿ ಪೆಟ್ರೋಲನ್ನು ಸುರಿದು ಬೆಂಕಿ ಇಟ್ಟಿರೋದು ಘಟನೆಯ ದೃಶ್ಯ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ಲು. ಎಂಥ ಬಂಡ ಧೈರ್ಯ ಅವಳಿಗೆ. ಆತನ ಕೈಕಾಲು ಕಟ್ಟಿ ಬಟ್ಟೆ ಬಿಚ್ಚಿ ಪೆಟ್ರೋಲ್ ಸುರಿದು ಬೆಂಕಿ ಇಟ್ಟು ಅದಾದ ಮೇಲೆ ಮೊಬೈಲಲ್ಲಿ ಬೇರೆ ಸೆರೆ ಹಿಡಿದಿದ್ದಾಳೆ. ಕಿರಣ್ ಸಾವಿನ ಬಳಿಕ ತಾನು ಆತ್ಮಹತ್ಯೆಗೆ ನಿರ್ಧಾರ ಮಾಡಿದ್ದಾಳೆ. ಪ್ರೇಮ ಮನೆಯಲ್ಲಿ ವಿಷದ ಬಾಟಲ್, ಮಾತ್ರೆಗಳು ಪತ್ತೆ ಆಗಿದೆ. ಯುವತಿಯನ್ನ ವಿಚಾರಣೆ ನಡೆಸ್ತಾ ಇರುವಂಥದ್ದು ಪೊಲೀಸ್. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಪಿ ನಾಗೇಶ್ ಅವರು ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಕೇಳೋಣ. ಆ ಮನೆಯಲ್ಲಿ ಪ್ರೇಮ ಅನ್ನೋರು ಬೆಂಕಿ ಹಚ್ಚಿ ಕೊಲೆ ಮಾಡಿರುವ ಒಂದು ಪ್ರಕರಣ ಆಗಿರ್ತದೆ. ಈ ಪ್ರೇಮ ಮತ್ತು ಮೃತ ಕಿರಣ್ ಇಬ್ಬರು ವೊಡಾಫೋನ್ ಒಂದು ಕಚೇರಿಯಲ್ಲಿ ರಾಜಾಜಿನಗರದಲ್ಲಿ ಹಿಂದೆ ಕೆಲಸ ಮಾಡ್ತಿರ್ತಾರೆ ಮತ್ತು ಪರಸ್ಪರ ಪ್ರೀತಿ ಮಾಡ್ತಿದ್ದರು ಅಂತ ತಿಳಿದು ಬಂದಿರ್ತದೆ. ಸೊ ಇತ್ತೀಚೆಗೆ ಅವರ ಒಂದು ರಿಲೇಷನ್ಶಿಪ್ಪಲ್ಲಿ ಯಾವುದೋ ರೀತಿಯ ಸಮಸ್ಯೆ ಆಗಿ ಸೊ ಈಕೆ ಕಿರಣ್ ಅನ್ನೋನು ಈ ಪ್ರೇಮವನ್ನು ನೆಗ್ಲೆಕ್ಟ್ ಮಾಡ್ತಿದ್ದಾನೆ ಅನ್ನೋ ಒಂದು ಫೀಲಿಂಗಲ್ಲಿ ಆತನನ್ನು ಕೊಲೆ ಮಾಡಲು ಈಕೆ ನಿರ್ಧಾರ ಮಾಡಿ ಇವತ್ತು ಮನೆಗೆ ಕರೆಸ್ಕೊಂಡು ಈ ಒಂದು ಕೃತ್ಯವನ್ನು ಎಸಗಿರ್ತಾರೆ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜು, ಒಂದು ಕೊಲೆನ ಇಷ್ಟು ಈಸಿಯಾಗಿ ಮಾಡ್ಬೋದಾ ಅಂತ? ಎಲ್ಲಾಗಿದ್ದು ಈ ಕೊಲೆ? ಆತನ ಕಣ್ಣಿಗೆ ಬಟ್ಟೆ ಕಟ್ಟಿ ಬಟ್ಟೆ ಎಲ್ಲ ಬಿಚ್ಚಿ ಪೆಟ್ರೋಲನ್ನು ಸುರಿದು ಬೆಂಕಿ ಹಚ್ಚಿದ್ದಾಳೆ ಅಂದರೆ ಆತನಿಗೆ ಅಲ್ಲಿವರೆಗೂ ಗೊತ್ತಾಗಿಲ್ವಾ? ಕಿರ್ಚಾಡ್ಲು ಕೂಡ ಇಲ್ವಾ? ಹೇಗೆ ಗೊತ್ತಾಯ್ತು ಈ ಪ್ರಕರಣ? ಏನು ಅಪ್ಡೇಟ್ ಸಿಗ್ತಾ ಇದೆ? ಪೃಥ್ವಿ, ಪ್ರೇಮ ತುಂಬ ಅಂದರೆ ತುಂಬ
ಪ್ಲ್ಯಾಂಡ್ ಆಗಿ ಒಂದು ಕೊಲೆಯನ್ನು ಮಾಡಿರುವಂಥದ್ದು. ಯಾಕಂದರೆ ಪ್ರೇಮ ಈ ಒಂದು ಕೊಲೆನ ಆ ಒಂದು ಆನ್ ದಿ ಸ್ಪಾಟಲ್ಲಿ ಆಕೆ ಯಾವುದೂ ಕೂಡ ಎಕ್ಸಿಕ್ಯೂಟ್ ಮಾಡಿಲ್ಲ, ಬದಲಾಗಿ ಆಕೆ ಮೊದಲಿಂದಲೂ ಕೂಡ ಅಷ್ಟೇ ಪ್ಲ್ಯಾನ್ ಮಾಡ್ಕೊಳ್ತಾರೆ ಬಂದು ಯಾವ ರೀತಿಯಾಗಿ ಆತನನ್ನು ಮನೆಗೆ ಕರೆಸ್ಕೊಳ್ಬೇಕು, ಯಾವ ರೀತಿಯಾಗಿ ಆತನಿಗೆ ಕೈಕಾಲು ಕಟ್ಟಾಕಬೇಕು, ಯಾವ ರೀತಿಯಾಗಿ ಆತನನ್ನು ಕೊಲೆ ಮಾಡಬೇಕು ಅನ್ನುವಂಥದ್ದು ಮೊದಲನೇ ಪ್ರೀ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ಆ ಒಂದು ಪ್ಲ್ಯಾನ್ನಂತೆ ನಿನ್ನೆ ಮಧ್ಯಾಹ್ನದ ವೇಳೆಗೆ ಆತನಿಗೆ ಕರೆ ಮಾಡ್ತಾಳೆ. ಕರೆ ಮಾಡಿ ಮನೆಯಲ್ಲಿ ಯಾರೂ ಇಲ್ಲ, ನಿನಗೊಂದು ಸರ್ಪ್ರೈಸ್ ಗಿಫ್ಟ್ ಇದೆ, ನೀನು ಯಾವಾಗಲೂ ಕೂಡ ಕೇಳ್ತಿದ್ದಲ್ಲ, ಆ ಒಂದು ಬೈಕ್ನ ನಾನು ಗಿಫ್ಟಾಗಿ ಕೊಡ್ತಾ ಇದ್ದೀನಿ, ಇವತ್ತು ಮನೆಗೆ ಬಾ ಅಂತಲೂ ಕೂಡ ಹೇಳ್ತಾರೆ. ಎಲ್ಲೋ ಒಂದು ಕಡೆ ಈತನೂ ಕೂಡ ಅಷ್ಟೇ 4 ಲಕ್ಷ ರೂಪಾಯಿ ಬೈಕಲ್ಲ ಅಂತ ಹೇಳ್ಬಿಟ್ಟು ಖುಷಿಯಾಗಿ ಆಕೆ ಮನೆಗೆ ಹೋಗ್ತಾನೆ. ಮನೆಗೆ ಹೋದಂಥ ವೇಳೆಯಲ್ಲಿ ಆಕೆ ನೇರವಾಗಿ ಮನೆಗೆ ಕರೆಸ್ಕೊಂಡ್ಬಿಟ್ಟು ಆತನನ್ನು ಫಾರಿನ್ ಸ್ಟೈಲ್ನಲ್ಲಿ ನಾನು ಪ್ರಪೋಸ್ ಮಾಡ್ತೀನಿ ಅಂತಲೂ ಕೂಡ ಆತನಿಗೆ ಹೇಳ್ತಾಳೆ. ಜೊತೆಗೆ ಆತನನ್ನು ಅರೆ ನಗ್ನ ಸ್ಥಿತಿಯಲ್ಲಿ ಆತನಿಗೆ ಕೈಕಾಲು ಕಟ್ಟಾಕ್ತಾಳೆ, ಕಣ್ಣಿಗೂ ಕೂಡ ಅಷ್ಟೇ ಬಟ್ಟೆಯನ್ನು ಕಟ್ತಾಳೆ. ಇದೆಲ್ಲ ಆದಂತಹ ಬಳಿಕ ಒಂದು ರೋಸ್ ಕೊಟ್ಟು ಆತನಿಗೆ ಪ್ರಪೋಸ್ ಕೂಡ ಮಾಡ್ತಾಳೆ. ಪ್ರಪೋಸ್ ಮಾಡಿದ್ದಾದಂತಹ ಬಳಿಕ ಏಕಾಏಕಿ ಆತನ ಮೇಲೆ ಪೆಟ್ರೋಲ್ ಸುಳಿಯೋಕ್ಕೆ ಶುರು ಮಾಡ್ತಾಳೆ. ಯಾವಾಗ ಪೆಟ್ರೋಲ್ ಸುರಿದಾಗ ಆತನಿಗೆ ಸ್ಮೆಲ್ ಬರುತ್ತೆ, ಆದರೂ ಕೂಡ ಅಷ್ಟೇ ಆತ ಎದ್ದೊಳಕ್ಕಾಗಿಲ್ಲ. ಯಾಕಂದರೆ ಕೈಕಾಲು ಎರಡೂ ಕೂಡ ಅಷ್ಟೇ ಕಟ್ಟಾಕಿರ್ತಾಳಲ್ಲ, ಅದರಿಂದ ಆತ ಎದ್ದೊಳಕ್ಕೂ ಕೂಡ ಆಗೋದಿಲ್ಲ. ಇಮಿಡಿಯೇಟಾಗಿ ಬೆಂಕಿ ಹಚ್ಚಿದಂಥ ಆಕೆ ಇಮಿಡಿಯೇಟಾಗಿ ಬಾತ್ರೂಮ್ಗೆ ಹೋಗಿ ಆಕೆ ಔತ್ಕೊಂಡು ಕುಳಿತುಕೊಳ್ತಾರೆ. ಯಾಕಂದರೆ ಇಲ್ಲಿ ಪ್ರಮುಖವಾಗಿ ಬೆಂಕಿಯ ಕೆನ್ನಾಲಿಗೆ ಅನ್ನುವಂಥದ್ದು ಇಡೀ ಮನೆಯನ್ನು ಆವರಿಸ್ಕೊಳ್ತಾ ಹೋಗುತ್ತೆ. ಆಕೆ ಮೊದಲನೇ ಪ್ಲ್ಯಾನ್ ಮಾಡುವಂಥದ್ದು ಏನು ಅಂತಂದರೆ ಪ್ರಿಯಕರನನ್ನು ಕೊಲೆ ಮಾಡಿದಾದಂಥ ಬಳಿಕ ತಾನೂ ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅನ್ನೋಂಥದ್ದು ಪ್ಲ್ಯಾನಲ್ಲಿರ್ತಾಳೆ. ಅದರಂತೆ ಆಕೆ ಒಂದಷ್ಟು ವಿಷದ ಬಾಟ್ಲ್ ತಂದಿರ್ತಾಳೆ, ಒಂದಷ್ಟು ಟ್ಯಾಬ್ಲೆಟ್ ಕೂಡ ತಂದಿರ್ತಾಳೆ. ಆತನನ್ನು ಕೊಲೆ ಮಾಡಿದ್ದಾದಂಥ ಬಳಿಕ ನಾನು ಕೂಡ ಅಷ್ಟೇ ವಿಷ ಸೇವಿಸಿ ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅನ್ನೋಂಥ ನಿರ್ಧಾರ ಮಾಡ್ತಾಳೆ. ಯಾಕಂದರೆ ಆ ನಿರ್ಧಾರದಂತೆ ಮೊಬೈಲಲ್ಲಿ ಕೂಡ ಅಷ್ಟೇ ಕಂಪ್ಲೀಟಾಗಿ ರೆಕಾರ್ಡನ್ನು ಕೂಡ ಅಷ್ಟೇ ಆನ್ ಮಾಡಿ ಇಟ್ಟಿರ್ತಾಳೆ ಆಕೆ. ಆದರೆ ಎಲ್ಲೋ ಒಂದು ಕಡೆ ಬೆಂಕಿ ಇಡೀ ಮನೆ ಆವರಿಸ್ಕೊಂಡಿದ್ದಂಥ ಕಾರಣಕ್ಕೋಸ್ಕರ ಆಕೆ ಗಾಬರಿಗೊಳ್ತಾಳೆ. ಆಕೆ ಸುಸೈಡ್ ಮಾಡ್ಕೊಳ್ಳೋದು ಹೇಗೆ ಅನ್ನುವಂಥದ್ದು ಕೂಡ ಗೊತ್ತಾಗೋದಿಲ್ಲ. ಬಾತ್ರೂಮ್ಗೆ ಹೋಗ್ತಾಳೆ, ಅಲ್ಲಿಯೂ ಕೂಡ ಅಷ್ಟೇ ಆಗೋದಿಲ್ಲ. ಯಾಕಂದರೆ ಹೊಗೆ ಕಂಪ್ಲೀಟಾಗಿ ಬಾತ್ರೂಮನ್ನು ಕೂಡ ಆವರಿಸ್ಕೊಳ್ತಾ ಹೋಗುತ್ತೆ, ಬೆಂಕಿ ಕೂಡ ಇಡೀ ಮನೆಯನ್ನು ಆವರಿಸ್ಕೊಳ್ತಾ ಹೋಗುತ್ತೆ. ಆಕೆ ಅರೆ ನಗ್ನ ಸ್ಥಿತಿಯಲ್ಲಿ ಆಕೆ ಹೊರಗಡೆ ಓಡೋಗಿ ಬರ್ತಾಳೆ. ಓಡಿ ಬಂದಿದ್ದಾದಂಥ ಬಳಿಕ ಏನು ಮಾಡಬೇಕು ಅನ್ನೋಂತೂ ಕೂಡ ತೋಚಲ್ಲ. ಅಲ್ಲಿದ್ದಂಥ ಜನ ಏನಾಯಿತು ಅಂತ ಕೇಳಿದಂಥ ವೇಳೆಯಲ್ಲಿ ಮತ್ತೊಂದು ರೀತಿಯಂಥ ಸ್ಕ್ರಿಪ್ಟನ್ನು ಆಕೆ ರೆಡಿ ಮಾಡ್ತಾಳೆ. ಇಲ್ಲ, ಆತನೇ ನಮ್ಮ ಮನೆಗೆ ಬಂದು ಸುಸೈಡ್ ಮಾಡ್ಕೊಂಡಿದ್ದೇನೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಇದಾದಂಥ ಬಳಿಕ ಪೊಲೀಸರು ಬರ್ತಾರೆ, ಕ್ರೈಮ್ ಸೀನ್ನ ನೋಡ್ತಾರೆ. ಕ್ರೈಮ್ ಸೀನ್ ನೋಡಿದಂಥ ವೇಳೆಯಲ್ಲಿ ಒಂದು ರೀತಿ ಸಸ್ಪಿಷಿಯಸ್ ಆಗಿರುತ್ತೆ. ಏನೋ ಇಲ್ಲಿ ಸಮಥಿಂಗ್ ಏನೋ ಆಗಿದೆ ಅನ್ನುವಂಥ ನಿಟ್ಟಲ್ಲೂ ಕೂಡ ಅಷ್ಟೇ ಪೊಲೀಸರು ಇಂಟ್ರಾಗೇಷನನ್ನು ಶುರು ಮಾಡ್ತಾರೆ. ಆಕೆಯನ್ನು ಕೂಡ ಅಷ್ಟೇ ಇಮಿಡಿಯೇಟಾಗಿ ತಮ್ಮ ವಶಕ್ಕೆ ಪಡ್ಕೊಂಡು ಆ ಹೇಳಿಕೆಯನ್ನು ದಾಖಲು ಮಾಡ್ಕೊಳ್ಳೋಕೆ ಮುಂದಾಗ್ತಾರೆ. ಈ ಸಂದರ್ಭದಲ್ಲಿ ಆಕೆ ಹೇಳ್ತಿರುವಂಥದ್ದು ಇಲ್ಲ, ಆತನೇ ಸುಸೈಡ್ ಮಾಡ್ಕೊಂಡ ಅಂತ ಹೇಳ್ಬಿಟ್ಟು. ಆದರೆ ಪೊಲೀಸರು ಅಕ್ಕಪಕ್ಕದ ನಿವಾಸಿಗಳನ್ನು ವಿಚಾರಣೆ ಮಾಡಿದಂಥ ವೇಳೆಯಲ್ಲಿ ಈಕೆಯ ತನ್ನ ಕೈಯಿಂದ ಪೆಟ್ರೋಲ್ ತರುವಂಥದ್ದು ಕೂಡ ಅಷ್ಟೇ ಅಕ್ಕಪಕ್ಕದವ್ರು ಹೇಳ್ತಾರೆ. ಅಂದರೆ ಈಕೆ ಪೆಟ್ರೋಲ್ ತಂದಿದ್ದಾಳೆ ಅಂತಂದು ಈಕೆನೇ ಮರ್ಡರ್ ಮಾಡಿರಬಹುದು ಅಂತೇಳಿ ಪೊಲೀಸರು ತಮ್ಮದೇ ಆದಂಥ ಸ್ಟೈಲಲ್ಲಿ ಎನ್ಕ್ವೈರಿ ಮಾಡಿದಂಥ ವೇಳೆಯಲ್ಲಿ ಹೌದು ಕೊಲೆ ಮಾಡಿದ ನಾನೇ, ಏನಕ್ಕೆ ಅಂತಂದಂಥ ವೇಳೆಯಲ್ಲಿ ಅವಾಯ್ಡ್ ಮಾಡ್ತಿದ್ದ ಅನ್ನುವಂಥ ಒಂದು ಕಾರಣ. ಹಾಗಾದರೆ ಏನಕ್ಕೆ ಅವಾಯ್ಡ್ ಮಾಡ್ತಿದ್ದ ಅನ್ನುವಂಥದ್ದನ್ನು ಕೂಡ ವಿಚಾರಣೆಗೆ ಒಳಪಡಿಸಿದಂಥ ವೇಳೆಯಲ್ಲಿ ಇವರಿಬ್ಬರು ಕೂಡ ಅಷ್ಟೇ 4 ವರ್ಷದ ಪರಿಚಯ ಇದ್ದರೂ ಕೂಡ ಅಷ್ಟೇ 2 ವರ್ಷದಿಂದ ಪ್ರೀತಿಯಲ್ಲಿರ್ತಾರೆ. ಈಕೆಯ ಜೊತೆ ಪ್ರೀತಿಯಲ್ಲಿದ್ದರೂ ಕೂಡ ಅಷ್ಟೇ ಕಿರಣ್ ಏನಿದ್ದಾನೆ ಆತ ಇನ್ನೊಬ್ಬ ಆಕೆಯ ಜೊತೆಯೂ ಕೂಡ ಅಷ್ಟೇ ಪ್ರೀತಿಯಲ್ಲಿರ್ತಾನೆ. ಇತ್ತೀಚೆಗಷ್ಟೇ ಇನ್ನೊಂದು ಆಕೆಯ ಬರ್ಡೇ ಸೆಲೆಬ್ರೇಷನನ್ನು ಕೂಡ ಮಾಡಿರ್ತಾನೆ. ಅದರ ಫೋಟೋಸನ್ನು ಕೂಡ ಅಷ್ಟೇ ಈತ ಸ್ಟೇಟಸ್ಗೆ ಹಾಕ್ಕೊಂಡು ಬಿಟ್ಟಿರ್ತಾನೆ. ಇದು ಆಕೆಗೆ ಸಹಿಸೋದಕ್ಕಾಗೋದಿಲ್ಲ. ಯಾಕಂದರೆ ನನ್ನನ್ನು ಪ್ರೀತಿ ಮಾಡ್ತಿದ್ದ, ನನ್ನ ಜೊತೆಗೆ ಇನ್ನೊಬ್ಬ ಆಕೆಯನ್ನು ಕೂಡ ಪ್ರೀತಿ ಮಾಡಿಕೊಂಡು ಆಕೆಯ ಬರ್ಡೇ ಸೆಲೆಬ್ರೇಷನ್ ಮಾಡ್ತಾನೆ, ಆಕೆಯ ಜೊತೆ ಔಟಿಂಗ್ ಹೋಗ್ತಾನೆ, ಆಕೆಯ ಫೋಟೋಗಳನ್ನು ಸ್ಟೇಟಸ್ ಹಾಕ್ಕೊಳ್ತಾನೆ ಅಂತಂದರೆ ಏನು ಹೇಳೋದು ತನಗೆ ಅಂತ ಹೇಳ್ಬಿಟ್ಟು ಆಕೆ ಮದುವೆ ವಿಚಾರವನ್ನು ಕೂಡ ಅಷ್ಟು ಆತನ ಮುಂದಿಡ್ತಾಳೆ. ಆದರೆ ಆತ ಮದುವೆ ಆಗೋದಕ್ಕೆ ನಿರಾಕರಿಸ್ತಾನೆ. ಯಾವಾಗ ಕಿರಣ್ ಮದುವೆ ಆಗೋದಿಲ್ಲ ಅಂತ ನಿರಾಕರಿಸ್ತಾನೋ ಆ ಟೈಮ್ನಲ್ಲಿ ಆಕೆ ಪ್ಲ್ಯಾನ್ ಮಾಡ್ತಾನೆ ಕಿರಣ್ನ ಮುಗಿಸ್ಲೇಬೇಕು ಅಂತ ಹೇಳ್ಬಿಟ್ಟು. ಅದರಂತೆ ಈ ರೀತಿಯಂತ ಎಲ್ಲ ರೀತಿಯಂಥ ಪ್ಲ್ಯಾನಿಂಗನ್ನು ಮಾಡಿಕೊಂಡು ಮೊದಲನೇ ಪೆಟ್ರೋಲ್ ಖರೀದಿ ಮಾಡ್ತಾಳೆ. ಆದರೆ ಇಲ್ಲಿ ಒಂದು ಫೇಲ್ಯೂರ್ ಆಗೋದೇನು ಅಂತಂದರೆ ಆಕೆ ಸುಸೈಡ್ ಮಾಡ್ಕೊಳ್ಬೇಕು ಅನ್ನುವಂಥದ್ದು ಕಂಪ್ಲೀಟಾಗಿ ಫೇಲ್ಯೂರ್ ಆಗುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಈಗ ಪೊಲೀಸರಿಗೆ ಆಕೆ ಸಿಕ್ಕಿಬಿದ್ದಿರುವಂಥದ್ದು. ಸದ್ಯಕ್ಕೆ ಪೊಲೀಸರು ಇಂಟ್ರಾಗೇಷನನ್ನು ಕಂಟಿನ್ಯೂ ಮಾಡಿದರೆ ಎಲ್ಲಿಂದ ಆಕೆ ಪೆಟ್ರೋಲ್ ತಂದ್ಲು, ಯಾವ ಮೆಡಿಕಲ್ ಸ್ಟೋರಿಂದ ಪಾಯ್ಸನ್ ಅನ್ನು ಕೂಡ ಅಷ್ಟೇ ಕಲೆಕ್ಟ್ ಮಾಡ್ಕೊಂಡಿದ್ಲು ಅನ್ನುವಂಥದ್ರ ಬಗ್ಗೆ ಕೂಡ ಈಗಾಗಲೇ ಮಾಹಿತಿ ಸಂಗ್ರಹ ಮಾಡೋದು. ಒಬ್ಳೆ ಇರೋದ ಅಥವಾ ಯಾರಾದ್ರೂ ಸಪೋರ್ಟ್ ಮಾಡಿದ್ರ? ಯಾಕೆಂದ್ರೆ ಬಂಡ್ ಧೈರ್ಯ ಬೇಕು. ಈ ರೀತಿಯಾಗಿ ಯಾವ್ದಾದ್ರು ಪ್ರಕರಣದಲ್ಲಿ ಭಾಗಿಯಾಗಬೇಕು, ಒಬ್ರನ್ನ ಕೊಲೆ ಮಾಡಬೇಕು ಅಂದ್ರೆ ಹೇಗ್ ಬಂತಂತೆ ಧೈರ್ಯ? ಎಲ್ಲಿ ನೋಡಿ ಆ ಪ್ಲಾನ್ ಮಾಡಿದ್ದಂತೆ? ಯಾವ್ದಾದ್ರು ಮೂವಿ ನೋಡ್ಬಿಟ್ಟು ಎಕ್ಸಾಂಪಲ್ ತಗೊಂಡಿದ್ದ ಹೇಗೆ? ಪೃಥ್ವಿ, ಸದ್ಯಕ್ಕೆ ಕಿರಣ್ನ ಕುಟುಂಬಸ್ಥರು ಕೂಡ ಅಷ್ಟೇ ಇದೇ ರೀತಿಯ ಅಂತ ಒಂದು ಅನುಮಾನ ವ್ಯಕ್ತ ಮಾಡ್ತಾ ಇರುವಂಥದ್ದು. ಆತನನ್ನು ಕೈಕಾಲು ಕಟ್ಟಾಕುವಂಥದ್ದು ಇದೆಲ್ಲವೂ ಕೂಡ ನೋಡ್ತಾ ಇತ್ತಂದರೆ ಬಹುತೇಕ ಆಕೆ ಒಬ್ಬಳಿಂದನೇ ಇದೆಲ್ಲವೂ ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ, ಬದಲಾಗಿ ಆಕೆಯ ಜೊತೆ ಇನ್ನೂ ಯಾರಾದರೂ ಇರಬಹುದು ಅನ್ನುವಂಥ ಒಂದು ಅನುಮಾನವನ್ನು ಕೂಡ ವ್ಯಕ್ತ ಮಾಡ್ತಿದ್ರೆ. ಆದರೆ ಪೊಲೀಸರ ಇಂಟ್ರಾಗೇಷನ್ನ ಪ್ರಕಾರವಾಗಿ ಅವತ್ತು ಇನ್ಸಿಡೆಂಟ್ ಆದಂತಹ ಒಂದು ಸನ್ನಿವೇಶದಲ್ಲಿ ಆ ಮನೆಯಲ್ಲಿ ಆಕೆ ಬಿಟ್ಟರೆ ಬೇರೆ ಯಾರೂ ಕೂಡ ಇರಲಿಲ್ಲ ಅನ್ನುವಂಥದ್ದು ಕೂಡ ಅಷ್ಟೇ ಪ್ರಾಥಮಿಕ ತನಿಖೆ ವೇಳೆಯಲ್ಲಿ ಬಯಲಾಗಿರುವಂಥದ್ದು. ಮತ್ತೊಂದು ಕಡೆ ಇಷ್ಟೊಂದು ಬಂಡ ಧೈರ್ಯ ಹೇಗೆ ಮಾಡಿದ್ಲು? ಯಾಕಂದರೆ ಒಬ್ಬ ವ್ಯಕ್ತಿಯನ್ನು ಮನೆಗೆ ಕರೆಸ್ಕೊಂಡು ಅರೆಬೆತ್ತಲಾಗಿ ಆತನನ್ನು ಇರಿಸಿ ಕೈಕಾಲನ್ನ ಕಟ್ಟಾಕಿ ಸೀಮೆ ಎಣ್ಣೆ ಮತ್ತು ಪೆಟ್ರೋಲ್ ಎರಡೂ ಕೂಡ ಸುರಿದು ಕೊಲೆ ಮಾಡ್ತಾರೆ ಅಂತಂದರೆ ಆಕೆ ಪ್ಲ್ಯಾನ್ ಹೆಂಗೆ ಮಾಡಿದ್ಲು?
ಅಂದರೆ ಎಲ್ಲಾದರೂ ಯಾವುದಾದ್ರೂ ಮೂವಿಯನ್ನು ನೋಡ್ಕೊಂಡು ಇನ್ಸ್ಪಿರೇಷನ್ ಆಗಿ ಈ ಒಂದು ಕೊಲೆಯನ್ನು ಮಾಡಿದ್ಲಾ ಅಥವಾ ಬೇರೆ ಏನಾದರೂ ಅನ್ನೋಂಥದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಯಾಕಂದರೆ ಆಕೆ ಮೊಬೈಲ್ ಫೋನನ್ನು ಸೀಸ್ ಮಾಡ್ಕೊಂಡಿದ್ದಾರೆ. ಮೊಬೈಲ್ ಫೋನನ್ನು ಪರಿಶೀಲನೆ ಮಾಡಿದಂತಹ ವೇಳೆಯಲ್ಲಿ ಆ ಒಂದು ಕೊಲೆ ಮಾಡುವಂತಹ ದೃಶ್ಯವನ್ನು ಆಕೆ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿದ್ದಾಳೆ. ಇಲ್ಲಿ ಒಂದೇನು ಅಂತಂದರೆ ಆಕೆ ನಾಳೆ ದಿನ ಈ ಮೊಬೈಲ್ ಫೋನು ಪೊಲೀಸರು ಸಿಗುತ್ತೆ, ಒಂದು ವೇಳೆ ಆತನನ್ನು ಕೊಲೆ ಮಾಡಿದಂಥ ಬಳಿಕ ಆಕೆಯೂ ಕೂಡ ಅಷ್ಟು ಸುಸೈಡ್ ಮಾಡ್ಕೊಂಡಿದ್ದಾಳೆ ಅನ್ನುವಂಥದ್ದು ಸಮಾಜಕ್ಕೆ ತಿಳಿಸಬೇಕು ಅನ್ನೋಂಥ ಒಂದು ನಿರ್ಧಾರದ ಪ್ರಕಾರವಾಗಿ ಆಕೆ ಮೊಬೈಲಲ್ಲಿ ರೆಕಾರ್ಡ್ ಮಾಡ್ತಾಳೆ. ಆದರೆ ಒಂದು ಫೇಲ್ಯೂರು, ಆಕೆ ಸುಸೈಡ್ ಮಾಡ್ಕೊಳ್ಳೋದಿಲ್ಲ. ಮತ್ತೊಂದೇನು ಅಂತಂದರೆ ಆ ಮೊಬೈಲ್ನಲ್ಲಿರುವಂತಹ ಗೂಗಲ್ನಲ್ಲೂ ಕೂಡ ಅಷ್ಟೇ ಏನಾದರೂ ಸರ್ಚ್ ಮಾಡಿದಾಳ, ಯಾವ ರೀತಿಯಾಗಿ ಕೊಲೆ ಮಾಡುವಂಥದ್ದು ಅನ್ನೋಂಥದ್ರ ಬಗ್ಗೆ ಏನಾದರೂ ಆಕೆ ಮೊಬೈಲ್ನಲ್ಲಿ ಸರ್ಚ್ ಮಾಡಿದಾಳ ಅಥವಾ ಯೂಟ್ಯೂಬ್ನಲ್ಲಿ ಯಾವುದಾದ್ರೂ ವೀಡಿಯೋಗಳನ್ನು ನೋಡಿ ಅದರಿಂದ ಪ್ರೇರೇಪಣೆ ಆಗಿದ್ದಾಳೆ ಅನ್ನೋಂಥದ್ರ ಬಗ್ಗೆ ಕೂಡ ಪೊಲೀಸರು ಮಾಹಿತಿಯನ್ನು ಸಂಗ್ರಹ ಮಾಡ್ತಾರೆ. ಸದ್ಯಕ್ಕಂತೂ ಪೊಲೀಸರ ಪ್ರೈಮರಿ ಇನ್ವೆಸ್ಟಿಗೇಷನಲ್ಲಿ ಆಕೆ ಪ್ಲ್ಯಾನ್ ಮಾಡಿಕೊಂಡು ಕೊಲೆ ಮಾಡಲೇಬೇಕು ಅನ್ನೋ ನಿರ್ಧಾರದಿಂದ ಆತನನ್ನು ಕರೆಸ್ಕೊಂಡು ಈ ಒಂದು ಕೃತ್ಯವನ್ನು ಮಾಡಿದಾಳೆ ಅನ್ನುವಂಥದ್ದು ಗೊತ್ತಾಗಿದ್ದು, ಅದಕ್ಕೆ ಪ್ರೇರೇಪಣೆ ಏನು ಅನ್ನುವಂಥದ್ರ ಬಗ್ಗೆ ಪೊಲೀಸರು ಇನ್ವೆಸ್ಟಿಗೇಷನನ್ನು ಕಂಟಿನ್ಯೂ ಮಾಡಿದ್ದಾರೆ. ಓಕೆ, ಧನ್ಯವಾದ ಮಂಜು ನಿಮ್ಮೆಲ್ಲ ಮಾಹಿತಿಗಾಗಿ.